ಮಲೇಷ್ಯಾದ ಲಂಕಾವೈಗೆ ಸ್ವಾಗತ. ಇವತ್ತು ಚೆನಾಂಗ್ ಬೀಚು ಮತ್ತು ಟೆಂಗಾ ಬೀಚ್ನ ಸ್ವಲ್ಪ ನೋಡ್ಕೊಂಡು ಬರೋಣ ಬೈ ಫುಟ್ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಸೊ ಹೊಸ ದಿನ ಅಲ್ವಾ, ಹೊಸ ಇನ್ಫಾರ್ಮೇಷನ್ ಕೊಡಬೇಕು. ಆಲ್ರೆಡಿ ಬಂದುಬಿಟ್ಟೆ ನಡ್ಕೊಂಡು. ಇಟ್ಸ್ ಅಬೌಟ್ 1 ಕಿಲೋಮೀಟರ್ ಫ್ರಮ್ ಮೈ ರೂಮ್. ಆ್ಯಂಡ್ ಲಾಸ್ಟ್ ಹೇಳ್ದಂಗೆ ಬಿಕಾಸ್ ಇಲ್ಲಿ ಏರೋ ಶೋ ನಡೀತಿದೆ, ಸೊ ರೂಮ್ಸ್ ಎಲ್ಲ ವೆರಿ ಎಕ್ಸ್ಪೆನ್ಸಿವ್ ಆ್ಯಂಡ್ ಆಲ್ ಸ್ಟಫ್. ತುಂಬ ಪ್ರಾಬ್ಲಮ್ ಆಯಿತು ಬುಕ್ಕಿಂಗು ಆ್ಯಂಡ್ ಕ್ಯಾನ್ಸಲೇಷನ್ ಹಂಗಿಂಗೆ ಅಂತೆಲ್ಲ. ಫೈನಲಿ ಎಲ್ಲ ಆಗಿ ಸೆಟ್ಲ್ ಆಗಿ ನಾನು ಬೈಕ್ ತೊಗೊಂಡಿಲ್ಲ, ಯಾಕಂದರೆ ದೇರ್ ಇಸ್ ಅ ಲಾಟ್ ಆಫ್ ಕನ್ಫ್ಯೂಷನ್. ಬಿಕಾಸ್ ಅವರು ಏನು ಕೇಳ್ತಿದ್ದಾರೆ, IDP ಇಲ್ಲ, ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಕೇಳ್ತಾರೆ, ಪರ್ಮಿಟ್ ಅಲ್ಲ. ಸೊ ಅದಕ್ಕೆ ಏನು ಮಾಡೋದು ಯೋಚನೆಯಲ್ಲಿ ಹಿಡ್ಕೊಂಡು ಬಿಟ್ಟರೆ ಅದೊಂದು ಸಿಕ್ಕಾಬಟ್ಟೆ ಫೈನಲಿ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಐ ಡಿಸೈಡೆಡ್ ಟು ವಾಕ್ ಅರೌಂಡ್. ಆ್ಯಂಡ್ ಇಂಪಾರ್ಟೆಂಟ್ ವಿಷಯ ನಿಮಗೆ ಹೇಳಬೇಕಾಗಿದ್ದು ಏನಂದರೆ, ನೀವು ಜಸ್ಟ್ ಬೀಚೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾರೆ, ಐ ವಿಲ್ ಟೆಲ್ ಯು. ನಾನು 3 ಇಯರ್ಸಿಂದ ಸುತ್ತಾ ಇರೋದ್ರಿಂದ ಪ್ರಪಂಚ ಸುತ್ತಿ ಐ ವಾಂಟೆಡ್ ಟು ಎಂಜಾಯ್ ಮೈ ಲೈಫ್ ಎಸ್ ಸಚ್. ಐ ಡಿಂಟ್ ವಾಂಟ್ ಟು ಬಿ ಇನ್ ದ ಸೇಮ್ ಮನೆ, ಆಯಿತಾ, ಸೇಮ್ ರೋಡು, ಸೇಮ್ ಜನ ಎಲ್ಲ ನೋಡ್ಕೊಂಡಿರೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ ಐ ವಾಂಟೆಡ್ ಟು ಟ್ರಾವೆಲ್ ದ ವರ್ಲ್ಡ್. ನಾವು ನನ್ನ ಆಸೆ ಏನಿತ್ತಂದರೆ ದಟ್ ಐ ವಾಂಟೆಡ್ ಟು ಆ್ಯಕ್ಚುಲಿ ಲರ್ನ್ ಗಿಟಾರ್, ಆಯಿತಾ, ಹಾಡು ಹೇಳೋಕ್ಕೆ ಕಲ್ತ್ಕೊಳ್ಳೋಣ, ಆಯಿತಾ, ಆಮೇಲೆ ಎಕ್ಸಸೈಸ್ ಮಾಡೋಣ ಅಂತ ಯೋಚನೆ ಇತ್ತು. ಬಟ್ ಯಾವುದೂ ಮಾಡಿಲ್ಲ ನಾನು. ನನ್ನ ಸಂಪಾದನೆಗೆ ಐ ಟ್ರೈನ್ ಪೀಪಲ್. ಪರ್ಸನಲ್ ಟ್ರೈನರ್ ಫಾರ್ ಪೀಪಲ್. ನಾನು ಕೂತ್ಕೊಂಡು ಹೇಳ್ಕೊಡ್ತೀನಿ ಅಂತ, ಮೂವ್ಮೆಂಟಲ್ಲಿ ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ ಹೊರತು ನಾನು ಮಾಡಿಲ್ಲ, ಮಾಡೋಕ್ಕೂ ಆಗೋದಿಲ್ಲ. ಫಾರ್ ಸಿಂಪಲ್ ರೀಸನ್ ಬಂದುಬಿಟ್ಟಿದೆ ಅಂದರೆ, ಬಿಕಾಸ್ ದೇ ಆರ್ 5 years ಅಹೆಡ್ ಆಫ್ ಮೀ. ನಾನು 5 yearsಯಿಂದ ಏನೂ ಮಾಡಿರಲಿಲ್ಲ, ಆಯಿತಾ. ಇಫ್ ಯು ಲುಕ್ ಅಟ್ ಮೈ ಟೀ ಶರ್ಟ್ ನಾವು, ನನ್ನ ಟೀ ಶರ್ಟು ಇಸ್ ಟೋಟ್ಲಿ ವೆಟ್. ಏನಕ್ಕೆ ಅಂತಲೂ ಹೇಳ್ತೀನಿ. ಓಕೆ, ಸೊ ಏನು ಮಾಡಿದೆ, ನನಗೆ ಏನಾದರೂ ಅವ್ರ ಲೆವೆಲ್ಗೆ ನಾನು ಮಾಡೋಕ್ಕಾಗಲ್ಲ. ಸೊ ಆ ಕಾರಣಕ್ಕೆ ನಾನು ಏನು ಮಾಡಿದೆ, ಹೊಸ ಕ್ಲೈಂಟ್ ಒಂದು ಇಟ್ಕೊಳ್ಳೋಣ, ಯಾಕಂದರೆ ಮೋಟಿವೇಶನ್ ಬರ್ತಾ ಇಲ್ಲ. ಸೊ ಅಲ್ಲಿಂದ ನನಗೆ ಪೇಮೆಂಟ್ ಸಿಕ್ಕಿದಾಗ ನಾನು ಐ ವಿಲ್ ಕಮಿಟ್ ಟು ದಟ್ ಪರ್ಸನ್ ದ್ಯಾಟ್ ನಾನು ಪರ್ಫಾರ್ಮ್ ಮಾಡಿ ನಿಮಗೆ ತೋರಿಸ್ತೀನಿ ಅಂದ್ಬಿಟ್ಟು. ಸೊ ಇವಾಗ ಕಮಿಟ್ಮೆಂಟ್ ನಾನು ಮಾಡ್ಕೊಂಡಿದ್ದರಿಂದ ಆ ಪೇಮೆಂಟು ಬಂದುಬಿಡ್ತು ನನಗೆ, ಆಯಿತಾ. ಐ ವಿಲ್ ಟ್ರೈನ್ ಯು ಅಂದ್ಬಿಟ್ಟು ಮಾಡಿದಾಗ ಪೇಮೆಂಟ್ ಬಂದುಬಿಟ್ಟ ಮೇಲೆ, ಸೊ ಐ ಡಿಸೈಡೆಡ್ ಐ ವಿಲ್ ಕಮ್ ಆ್ಯಂಡ್ ವರ್ಕೌಟ್. ಸೊ ಇವಾಗ ನಾನು ಈ ಬೀಚಲ್ಲಿ, ಇಫ್ ಯು ಲುಕ್ ಅಟ್ ಮೈ ಟೀ ಶರ್ಟ್, 3/4 ಆಫ್ ಮೈ ಟೀ ಶರ್ಟ್ ಇಸ್ ವೆಟ್. ಆ್ಯಂಡ್ ಇದು ಮಾತ್ರ ಸ್ವಲ್ಪ ಲಾಸ್ಟ್ ಪೋರ್ಷನ್ ಇಸ್ ನಾಟ್ ವೆಟ್, ಯಾಕಂದರೆ ಐ ಆಲ್ರೆಡಿ ಫಿನಿಶ್ ಮೈ ವರ್ಕೌಟ್. ಡೇ 1 ವರ್ಕೌಟ್ ಮಾಡಿ ಕೊಟ್ಟು ಆಗೋಯ್ತು. ಸೊ ದಟ್ ಮೀನ್ಸ್ ನನ್ನ ಟ್ರಿಪ್ಪಿಗೆ ಇವತ್ತು ಖರ್ಚೇ ಇಲ್ಲ, ಆಯಿತಾ. ಊಟ, ತಿಂಡಿ, ಎಣ್ಣೆ ಎಲ್ಲ ಫ್ರೀ, ಬಿಕಾಸ್ ಐ ಹ್ಯಾವ್ ಚಾರ್ಜ್ ಫಾರ್ ದ ಕ್ಲೈಂಟ್, ಆಯಿತಾ. ಇದು ಪೆಂಟೈ ಬೀಚ್ ಅಂತಲೇ ಇದೆ, ಸೂಪರ್ ಡೂಪರ್ ಬೀಚ್ ಇದು, ಅಂದರೆ ರೆಸಾರ್ಟು. ಸೊ ಎಕ್ಸಸೈಸ್ ಮುಗಿದ್ಮೇಲೆ ಏನಕ್ಕೆ ಸುಮ್ಮನೆ ಇರಬೇಕಂತ ನಡ್ಕೊಂಡು ಹೋಗ್ತಾನೆ ಇದ್ದೀನಿ, ಆಯಿತಾ. ಐ ಆಮ್ ಜಸ್ಟ್ ಎಂಜಾಯಿಂಗ್ ಎಸ್ ಸಚ್, ಬಿಕಾಸ್ ಎವ್ರಿಥಿಂಗ್ ದಟ್ ಐ ಡೂ ಇಟ್ ವಿಲ್ ಓನ್ಲಿ ಹೆಲ್ಪ್ ಮೀ ಓನ್ಲಿ ಅಂತ ಐ ಅಂಡರ್ಸ್ಟ್ಯಾಂಡ್ ಅಬೌಟ್ ಇಟ್. ಸೊ ಇವಾಗ ನನಗೆ ಏನೇ ಕಾರಣಕ್ಕೂ ನನಗೆ ಮೂಡ್ ಆಫ್ ಆದ್ರೂ ಐ ಕಾಂಟ್ ಸೇ ನೋ ಟು ಮೈ ವರ್ಕೌಟ್. ಏನಕ್ಕಂದರೆ ಇವಾಗ ನಾನು ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೀನಲ್ಲ, ಅವ್ರಿಗೆ ಹೇಳ್ಕೊಡ್ಬೇಕಲ್ಲ. ಸೊ ಹಾಗಾಗಿ ನಾನು ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಸೊ ದಟ್ ಅಟ್ ಲೀಸ್ಟ್ ಐ ವಿಲ್ ಬಿ ಸ್ಟಾರ್ಟಿಂಗ್ ಇಟ್ ಫಾರ್ ದ ನೆಕ್ಸ್ಟ್ 3 months ಅಟ್ ಲೀಸ್ಟ್. ಆಮೇಲೆ ದೆನ್ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಕೇಳಿಸ್ತಾ, ಆಯಿತಾ. ಇಟ್ ಈಸ್ ಬೇಸಿಕ್ಲಿ ಇದು ಏರೋ ಶೋ ಆಗ್ತಿದೆಲ್ಲ, ಇಟ್ ಈಸ್ ಜುರ್ ಅಂತ ಇದು ಹೋಗ್ತಾ ಇದೆ, ವಾಟ್ ಯು ಕಾಲ್ ಪ್ಲೇನ್ಸ್ ಹೋಗ್ತಾ ಇದೆ, ಆಯಿತಾ. ಸೊ 22nd ದ ಶೋ ಇದೆ, ನೋಡೋಣ ಏನು ಕತೆ ಅಂದ್ಬಿಟ್ಟು ಆಮೇಲೆ ನೋಡುವ. ಸೊ ಅದನ್ನು ನಿಮಗೆ ಐ ವಾಂಟ್ ಟು ಗಿವ್ ದ ಇನ್ಫಾರ್ಮೇಷನ್ ಸಚ್. ಸೊ ಹಾಗೆಯೇ ಯು ವಿಲ್ ಆಲ್ಸೋ ಕಮ್ ಔಟ್. ಎಲ್ಲರೂ ಅಂದ್ಕೊಳ್ತಾರೆ ನೀವು ಟ್ರಾವೆಲ್ ಇದ್ದಾಗ ವರ್ಕೌಟ್ ಮಾಡೋಕ್ಕಾಗಲ್ಲ. ನಾನು ಹಂಗೆ ಅಂದ್ಕೊಂಡಿದ್ದೆ, ಯಾಕಂದರೆ ಯಾವುದೋ ಜಾಗದಲ್ಲಿ ಇರ್ತೀವಿ, ಆಯಿತಾ, ಆ ರೂಮಲ್ಲಿ ಜಾಗ ಇರೋದಿಲ್ಲ. ಬಟ್ ನಾನು ಇವಾಗ ಇನ್ಮೇಲಿಂದ ಏನು ಡಿಸೈಡ್ ಮಾಡಿದ್ದೆ ಅಂದರೆ, ಎಲ್ಲಿ ನಂಗೆ ವರ್ಕೌಟ್ ಮಾಡೋಕ್ಕಾಗುತ್ತೋ ಆ ಜಾಗಗಳಿಗೆ ಮಾತ್ರ ಹೋಗ್ತೀನಿ ನಾನು, ಆಯಿತಾ. ಮಿಕ್ಕಿ ಜಾಗ ನೋಡಿದ್ರು ಬದನೆಕಾಯಿ ಹೋಗಲಿ, ಐ ಡೋಂಟ್ ಕೇರ್ ಅಬೌಟ್ ಇಟ್. ಇಲ್ಲಿ ನಾನು ಟಿಲ್ 30th ತನಕ, ಅಂದರೆ ಕ್ಲೋಸ್ ಟು ಅಬೌಟ್ 15 days ನಾನು ಇದೇ ಲಂಕಾವೈಲಿ ಇರೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಏನಕ್ಕಂದರೆ ನನ್ನ ಹೆಲ್ತ್ ಇಸ್ ಗೋನ್ ಬಿ ವೆರಿ ಇಟ್ಸ್ ಗೋನ್ ಬಿ ಇನ್ ಗ್ರೇಟ್ ಶೇಪ್ ಎಸ್ ಸಚ್. ಹಂಗೆ ಈ ಥರ ಎಲ್ಲ ವೀಡಿಯೋಸ್ ಮಾಡಿಕೊಂಡು ಇಫ್ ಯು ಕೀಪ್ ಶೋಯಿಂಗ್ ಯು ಆಲ್ ದಿಸ್, ಯು ವಿಲ್ ಆಲ್ಸೋ ಲವ್ ಇಟ್, ಆಯಿತಾ. ಸೊ ಅದನ್ನು ಐ ಹ್ಯಾವ್ ಡಿಸೈಡೆಡ್ ದ್ಯಾಟ್, ಆಯಿತಾ. ಇನ್ಮೇಲೆ ನಾನು ಐ ವಿಲ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ಐ ವಾಂಟ್ ಟು ಬಿ ಮೋರ್ ಹ್ಯಾಪಿ ದೆನ್ ಐ ಆಮ್ ಆಲ್ರೆಡಿ ಇನ್, ಆಯಿತಾ. ಸೊ ಬೀಚ್ ಪಕ್ಕನೇ ಇದೆ, ಹ್ಯಾವ್ ಆಲ್ ದಿಸ್ ರೆಸಾರ್ಟ್ಸ್ ಎಸ್ ಸಚ್. ಏನೋ ಸುನಾಮಿ ಬಂದುಬಿಟ್ರೆ ಇದೆಲ್ಲ ಉಳ್ಕೊಳ್ತವ. ಇಲ್ಲೆಲ್ಲ ರೂಮ್ ತೊಗೊಳಕ್ಕೆ ಹೋಗೋದು ಇಲ್ಲ ನಾನು, ಯಾಕಂದರೆ ನೈಟ್ ನಿದ್ದೆ ಬರೋಲ್ಲ. ಅದು ಸೌಂಡ್ ಬರುತ್ತಲ್ಲ ಬೀಚ್ದು, ಆ ವೇವ್ಸ್ದು ಟೆನ್ಷನ್ ಆಗುತ್ತೆ, ತುಂಬ ಟೆನ್ಷನ್ ಆಗುತ್ತೆ, ಆಯಿತಾ. ಸೊ ದಟ್ಸ್ ಹೌ ಇಟ್ ಇಸ್. ಸೂರ್ಯ ಚಚ್ತಾವನೆ, ಆಯಿತಾ. ಸ್ವಿಮ್ಮಿಂಗ್ ಪೂಲು ಇದೆ, ಅಲ್ಲೂ ಆಡ್ಬೋದು, ಎಲ್ಲ ಮಾಡ್ಬೋದು, ಆಯಿತಾ. ಚಚ್ತಾ ಇದೆ. ಬಟ್ ಐಮ್ ಕಮಿಂಗ್ ಬಿಕಾಸ್ ನನಗೆ ವಿಟಮಿನ್ D3 ಬೇಕಲ್ಲ. ಕರ್ರಗಾದರೂ ಪರವಾಗಿಲ್ಲ, ಬಟ್ ವಿಟಮಿನ್ D3 ನಮ್ಗೆ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಬಾಡಿ, ಆಯಿತಾ. ಸೊ ನಾನು ಡ್ರೋನ್ ತಂದಿದ್ದೀನಿ, ಡ್ರೋನ್ ಹಾರ್ಸೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಏರೋ ಶೋ ನಡೀತಿದೆ. ಸಿಕ್ಕಾಕೊಂಡ್ರೆ ಜೈಲಾಗ್ಬಿಡ್ತಾರೆ 1 ವರ್ಷ ಇಲ್ಲಿಗೆ. ದಟ್ ಇಸ್ ದ ಬಿಗ್ ಪ್ರಾಬ್ಲಮ್. ಸೊ ಡ್ರೋನ್ ಹಾರ್ಸೋಕ್ಕೆ ಇಲ್ಲಿರೋ ದಿವಸ ಎಲ್ಲ ನಾನು ನಿಮಗೆ ಡ್ರೋನ್ ತೋರ್ಸೋಕ್ಕಾಗೋದಿಲ್ಲ, ಆಯಿತಾ. ಅದನ್ನೊಂದು ತಿಳ್ಕೊಂಡ್ಬಿಡಿ. ಸೊ ಇಲ್ಲಿಂದ ನಾನು ನೆಕ್ಸ್ಟ್ ಸ್ಟೆಪ್ಪು ಒಂದು ಟೆಂಗಾ ಬೀಚ್, ಆಯಿತಾ. ನಾವು ಹಿಂದಿಯಲ್ಲಿ ಹೇಳ್ತೀವಿ ಗೊತ್ತಾ, ಠೇಂಗಾ ಅಂದ್ಬಿಟ್ಟು, ಆಯಿತಾ. ಆ ಬೀಚ್ ಕರ್ಕೊಂಡು ಹೋಗ್ತೀನಿ. ಇದ್ರ ಪಕ್ಕನೇ ಇದೆ, ಬಟ್ ಏನಂದರೆ ಒಂದು ದೊಡ್ಡ ಬಂಡೆ ಬಂದುಬಿಡುತ್ತೆ, ಆ ಬಂಡೆಯಿಂದ ನೀವು ದಾಟೋಕ್ಕಾಗಲ್ಲ, ಆಯಿತಾ. ಸೊ ಅದಕ್ಕೆ ನೀವು ವಾಪಸ್ ಮೇನ್ ರೋಡ್ ಬಂದುಬಿಟ್ಟು ಮೇನ್ ರೋಡಿಂದ ನಡ್ಕೊಂಡು ಆ ಸೈಡ್ ಹೋಗಬೇಕಾಗುತ್ತೆ ನಿಮಗೆ, ಆಯಿತಾ. ಸಿಕ್ಕಾಬಟ್ಟೆ ಐಲ್ಯಾಂಡ್ಗಳಿದೆ, ಯು ಕ್ಯಾನ್ ಡೂ ಐಲ್ಯಾಂಡ್ ಶಾಪಿಂಗ್ ಅಲ್ಲ, ಹಾಪಿಂಗ್ ಇಲ್ಲಿಂದ ಅಲ್ಲಿಂದ ಇಲ್ಲಿ ಹಾಪ್ ಮಾಡಿಕೊಂಡು ಯು ಕ್ಯಾನ್ ಎಂಜಾಯ್, ಯು ಕ್ಯಾನ್ ಸಿ ಆಲ್ ದಿಸ್ ಸ್ಟಫ್, ಆಯಿತಾ. ಹಂಗೆ ನಿಮಗೆ ಇಲ್ಲಿ ಯು ಹ್ಯಾವ್ ಅಂಡರ್ ವಾಟರ್, ಆಯಿತಾ.
ಸಿ ಅಂಡರ್ ವಾಟರ್ ವರ್ಲ್ಡ್ ಅಂತ ಯು ಹ್ಯಾವ್ ಆಲ್ ದಿ ಏನು ಸಿ ಕ್ರೀಚರ್ಸ್ ಎಲ್ಲ ಒಳಗೆ ಡಿಸ್ಪ್ಲೇಲಿ ಇದೆ. ಬಟ್ ಐ ಡಿಂಟ್ ವಾಂಟ್ ಟು ಗೋ ಯಾಕಂದ್ರೆ ಅದನ್ನ ಕಟ್ ಹಾಕ್ಬಿಟ್ಟು ಅದನ್ನ ನನಗೆ ತೋರಿಸೋದು, ಅದಕ್ಕೆ ನಾನಂತ ದುಡ್ಡು ಇಸ್ಕೊಳ್ಳೋದು, ಐ ಡಿಂಟ್ ಲೈಕ್ ಇಟ್. ಯಾಕಂದ್ರೆ ಅದು ಫ್ರೀಯಾಗಿ ಬಿಡಿ, ಬೇಕಾದ್ರೆ ಐ ವಿಲ್ ಪೇ ಯು ಫಾರ್ ಇಟ್, ಆಯಿತಾ. ಐ ಡಿಂಟ್ ವಾಂಟ್ ಟು ಸಿ ದ್ಯಾಟ್. ಇವಾಗ ಬಂದಿದ್ದೀವಿ ನಾವು ಟೆಂಗಾ ಬೀಚ್, ಆಯಿತಾ. ಟೆಂಗಾ ಬೀಚು ಸ್ವಲ್ಪ ಡೀಪ್ ಇದೆ ಅಂತ ಅನಿಸುತ್ತೆ ನನಗೆ. ಇಲ್ಲಿ ಜಾಸ್ತಿ ಜನ ಇಲ್ಲ, ಎಲ್ಲರೂ ಚೆನಾಂಗ್ ಸೈಡಲ್ಲೇ ಇದ್ದಾರೆ. ಸೊ ಅದು ಇನ್ಫಾರ್ಮೇಷನ್ ಕೊಡಬೇಕಾಯ್ತು ನಿಮಗೆ. ಸೊ ಪ್ಲೇಸಸ್ ಸಿ ಅಂತ ಕೇಳಿದ್ರೆ ನಿಮಗೆ ಪ್ಲೇಸಸ್ ಸಿ ಇನ್ ಲಂಕಾವೇ ಅಂದರೆ 2 ಬೀಚ್ ನೋಡಾಯಿತು, ಒಂದು ಅಂಡರ್ ವಾಟರ್ ಸಿ ವರ್ಲ್ಡ್ ಇದೆ, ಅದನ್ನು ನೀವು ನೋಡ್ಕೊಬೋದು. ಸೊ ಹೊಸ ದಿನ ವಜ್ಜಾಗದಲ್ಲಿ ಸಿಗ್ತೀನಿ, ಅದು ವರ್ಕೌಟ್ ಮುಗಿಸಿ ಹೇಳ್ತೀನಿ. ನಿಮ್ಗೇನೋ ಇನ್ಫಾರ್ಮೇಷನ್ ಬೇಕಂದ್ರೆ ಯಾವ ಥರ ವರ್ಕೌಟ್ ಇಲ್ಲಿ ಅಂತ ಅದನ್ನು ಕೊಡ್ತೀನಿ, ಕೇಳಿ ಬೇಕಾದ್ರೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.